ಧರ್ಮಸ್ಥಳ ಬುರುಡೆ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ತಿರುವು ಪಡೆದುಕೊಳ್ತಿದೆ. ಒಂದ್ ಕಡೆ ಚಿನ್ನಯ್ಯ ಕೋರ್ಟ್ ಮೆಟ್ಟಿಲೇರಿದ ಬೆನ್ನಲ್ಲೇ ನಟ ಪ್ರಕಾಶ್ ರಾಜ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಎಸ್ಐಟಿ ತನಿಖೆ, ಚಿನ್ನಯ್ಯನ ಹೇಳಿಕೆ, ಪ್ರಕಾಶ್ ರಾಜ್ ಸ್ಪಷ್ಟನೆ ಹಾಗೂ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯ ಪ್ರತಿದಾಳಿಯ ನಡುವೆ ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋ ಪ್ರಶ್ನೆ ಇದೀಗ ಉದ್ಭವಿಸಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿಕೆ ರಾಜ್ಯದಾದ್ಯಂತ ದೊಡ್ಡ ಸಂಚಲನ. ಆರೋಪಕ್ಕೆ ನಟ ಪ್ರಕಾಶ್ ರಾಜ್ ಸ್ಪಷ್ಟನೆ, ಎಸ್ಐಟಿ ವಿರುದ್ಧವೇ ಅಸಮಾಧಾನ. ಧರ್ಮಸ್ಥಳದ ಸೌಜನ್ಯ ಅದೇ ಅವನು ಹೇಳಿದಾನಲ್ವಾ, ಅವನು ಹಿಂಗೆ ಹೇಳಿದ ಅಂತ ಹೇಳಿದಾನಲ್ಲ. ನಾನು ಹೌದು ಅವನ ಜೊತೆ ಮಾತಾಡಿದ್ರೆ ಏನು ಹೇಳಿದೆ ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಹೌದಪ್ಪ, ಊರೇ ಕೊಂಡಾಡೋಂಡ ಅವನ್ನೇ, ಊರೇ ಕೊಂಡಾಡುತ್ತೆ, ನಾನೇ ಬಂದು ನಿನ್ನ ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಕೊಳ್ಳಿ, ಅದನ್ನು ಕೇಳ್ಕೊಳ್ಳಿ. ನಾಳೆ SIT ಅವ್ರು ಬಗರಿತಾರೆ, ಅವಾಗ ನಿಜ ಹೊರಗಡೆ ಬರುತ್ತೆ. ಯಾವ ಕಾಂಟೆಕ್ಸ್ಟ್ ನಲ್ಲಿ ಹೇಳಿದೆ? ನನಗೆ ಹೆದರಿಕೆ ಆಗ್ತಿದೆ ಸರ್. ಸತ್ಯ ಹೇಳಿದ್ರೆ ಏನು ಆಗಲ್ವಾ ಸರ್ ಅಂದಾಗ, ಸತ್ಯ ಹೇಳಿದ್ರೆ ಊರೇ ಕೊಂಡಾಡುತ್ತೆ ಕಣೋ, ಕಾಯ್ತಾ ಇದಾರೆ, ನಾನೇ ಬಂದು ನಿನ್ನ ಅಪ್ಕೊಳ್ತೀನಿ ಕಣೋ, ಮೊದಲು ಹೋಗಿ ಹೇಳು ಅದು ಸತ್ಯ ಅಂತ ಗೊತ್ತಾಗ್ಲಿ ಅಂತ. ಇದ್ರಲ್ಲಿ ಧರ್ಮಸ್ಥಳ ಎಲ್ಲಿಂದ ಬಂತು? ಇಲ್ಲ, ಆದ್ರೆ ಹೋಗಿ ಹೇಳು ಅದು ಸತ್ಯ. ಆದ್ರೆ ಈಗಲೇ ಬಾ, ನೀನ್ ಹೇಳಿದ್ದೆ ಸತ್ಯ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ ನಾನು, ಹೋಗಿ ಹೇಳು. ಒಂದು ಕಡೆ ಪ್ರಕಾಶ್ ರಾಜ್ ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟನೆ ಕೊಡುತ್ತಿದ್ದಂತೆ ಮತ್ತೊಂದು ಕಡೆ ಧರ್ಮಸ್ಥಳ ವಿರುದ್ಧ ಸಂಚು ನಡೆದಿತ್ತು ಅಂತ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಆರೋಪಿಸಿದೆ. ಸಮಿತಿ ಸಂಚಾಲಕ ವಸಂತ್ ಗಿಳಿಯಾರ್, ಚಕ್ರವರ್ತಿ ಸೂಲಿಬೇಲೆ ಹಾಗೂ ವಿಕಾಸ್ ಪುತ್ತೂರ್ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಪ್ರಕಾಶ್ ರಾಜ್ ಹಾಗೂ SIT ಮುಖ್ಯಸ್ಥರ ವಿರುದ್ಧ ಅಸಮಾಧಾನ ಹೊರಹಾಕಿದರು. SIT ರಚನೆಗೆ ಮುನ್ನವೇ ಪ್ರಕಾಶ್ ರಾಜ್ ತನಿಖಾ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದರು. ಚಿನ್ನಯ್ಯ ಹೇಳಿಕೆ ಇದಕ್ಕೆ ಸ್ಪುಷ್ಟಿ ನೀಡುತ್ತಿದೆ. ಬುರುಡೆ ಹುಡುಕುವ ವೇಳೆ ಚಿನ್ನಯ್ಯ ಹೆಡ್ಫೋನ್ ಧರಿಸಿದ್ದ. ಈ ಕುರಿತಂತೆ ಸ್ವತಃ ಚಿನ್ನಯ್ಯನೇ ಹೇಳಿದ್ದು, ಹೆಡ್ಫೋನ್ ಮೂಲಕ ನಿರ್ದೇಶನ ನೀಡುತ್ತಿದ್ದವರು ಯಾರು ಎನ್ನುವುದು ಸಮಗ್ರ ತನಿಖೆ ಆಗಬೇಕೆಂದು ಒತ್ತಾಯಿಸಿದ್ದಾರೆ. ಕ್ಷೇತ್ರದ ವಿರುದ್ಧ ನಡೆದ ಷಡ್ಯಂತ್ರದ ಹಿಂದೆ ದೊಡ್ಡ ಜಾಲವಿದೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ಅಂಟಿರೋ ಕಳಂಕ ಹೋಗಲಾಡಿಸೋ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಜನಾಭಿಪ್ರಾಯ ಸಂಗ್ರಹಿಸಿ ಕೇಂದ್ರದ ಕದ ತಟ್ಟೋ ಎಚ್ಚರಿಕೆಯನ್ನ ಸಮಿತಿ ನೀಡಿದೆ. ಮೊದಲು ಚಿನ್ನಯ್ಯ ಯಾರು ಅಂತಾನೆ ಗೊತ್ತಿರಲಿಲ್ಲ. ಯಾರು ಅಂತ ಗೊತ್ತಿಲ್ಲದೆ ಹೋದಾಗ ಆತನ ಹೇಳಿಕೆಯ ಮೇಲೆ ಒಂದು SITನೇ ರಚನೆ ಮಾಡಿದಿರಿ. ಈಗ ಚಿನ್ನಯ್ಯ ಯಾರು ಅಂತ ಗೊತ್ತಿದೆ ಎಲ್ರಿಗೂ. ಚಿನ್ನಯ್ಯ ಏನ್ ಮಾಡಿದ ಅಂತ ಗೊತ್ತಿದೆ. ಈಗ ಕರೆಕ್ಟ್, ಅದೇ ಮಾಡಿದ್ರಿ ತಾನೇ. ಆಗ ಯಾರಿಗೂ ಈಗ ಚಿನ್ನಯ್ಯ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವ್ನು ಮಾಸ್ಕ್ ಮ್ಯಾನ್ ಆಗಿದ್ದ, ಅವ್ನು ಮಾಸ್ಕ್ ಓಪನ್ ಆಯಿತು, ಈಗೆಲ್ಲ ಗೊತ್ತಾಗಿದೆ. ಆತ ಈಗ ಹೇಳಿಕೆ ಕೊಟ್ಟಿದ್ದಾನೆ. ಇದ್ರ ಮೇಲೆ ಯಾಕೆ ವಿಚಾರಣೆ ಇಲ್ಲ? ಈಗ ಇದ್ರ ಮೇಲೆ ಯಾಕೆ ಚರ್ಚೆ ನಡೆಯೋದಿಲ್ಲ? ಯಾರು ಅಂತ ಗೊತ್ತಿಲ್ಲದ ವ್ಯಕ್ತಿಯೊಬ್ಬ ಬಂದು ಇದನ್ನು ಹೇಳಿದಾಗ ಒಂದು SITನೇ ರಚನೆ ಮಾಡಿ ಅದರ ಮೇಲೆ ದೊಡ್ಡ ಅಷ್ಟು ಏನು ಇಡೀ ಜಗತ್ತು ನೋಡುವಂತೆ ನೀವು ಮಾಡಿಟ್ರಿ. ಈಗ ಚಿನ್ನಯ್ಯ ಕೊಟ್ಟ ಹೇಳಿಕೆಯ ಮೇಲೆ ಈಗ ತನಿಖೆಯನ್ನು ವಿಸ್ತಾರ ಮಾಡಲ್ಲ? ಈಗ ತಕ್ಷಣಕ್ಕೆ ಇದ್ರ ಮೇಲೆ ನೀವೊಂದು ಆಕ್ಷನ್ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ? ಇದು ಪ್ರಶ್ನೆ ನಾವೆಲ್ಲರೂ ಕೇಳಬೇಕಾಗಿರೋದು. ಸರ್ಕಾರ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಿ ತಕ್ಷಣವೇ SIT ಚಿನ್ನಯ್ಯ ಮಾಡಿರುವಂತಹ ವ್ಯಕ್ತಿ ಯಾರ ಮೇಲೆ ಆರೋಪಗಳನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ತನಿಖೆಯ ಭಾಗವಾಗಿಸಿಕೊಳ್ಬೇಕು. ಮತ್ತು ತಕ್ಷಣ ಜನರಿಗೆ ಸತ್ಯ ಏನು ಅನ್ನೋದನ್ನು ತಿಳಿಸುವ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು. ಆಮೇಲೆ ಇಂಟ್ರಿಮ್ ರಿಪೋರ್ಟನ್ನು, ಮಧ್ಯಂತರ ವರದಿಯನ್ನು ಸಲ್ಲಿಸಬೇಕು.
ಹೊಸ ಬಾಡಿ ರಚನೆ ಆಗಿದೆ, ಸರ್ಕಾರ ರಚನೆ ಆಗಿದೆ, ಗೃಹ ಸಚಿವರು ಅದನ್ನ ಮಾಡಬೇಕು ಅಂತ ನಮ್ಮ ರಿಕ್ವೆಸ್ಟ್ ಇದೆ. ಅದ್ರ ಜೊತೆಗೆ ನಾವು ಜನಾಗ್ರಹ ಸಭೆಗಳನ್ನ ಮುಂದೆ ಮಾಡ್ತೀವಿ. ಯಾಕಂದ್ರೆ ಇಡೀ ಜನರಲ್ಲಿ ಒಂದು ದೊಡ್ಡ ಗೊಂದಲ ಮತ್ತೆ ಪುನಃ ಉದ್ಭವಿಸಿದೆ. ಅದಕ್ಕೆ ಸರ್ಕಾರ ಅಷ್ಟರ ಒಳಗಡೆಯೂ ಕೂಡ ಏನು ಸ್ಪಂದಿಸಿಲ್ಲ ಅಂತ ಹೇಳಿದರೆ ನಾವೊಂದು ನಿಯೋಗವನ್ನ ಮಾಡ್ಕೊಂಡು ನಮ್ಗಿರೋದು ಅಷ್ಟೇ ದಾರಿ, ಒಂದು ಜನರ ಮುಂದೆ ಹೋಗೋದು ಮತ್ತೆ ಆಡಳಿತಾತ್ಮಕ ವ್ಯವಸ್ಥೆಯ ಮುಂದೆ ಹೋಗೋದು. ಇದು 200 ಕೋಟಿ 100 ಕೋಟಿ ಅಂತ ದೊಡ್ಡ ದೊಡ್ಡ ವಿಚಾರಗಳು ಇಲ್ಲಿ ಬರ್ತಾ ಇದೆ. ಕೇಂದ್ರೀಯ ಮಟ್ಟದಲ್ಲಿ ತನಿಖೆ ಆಗಲಿ ಅಂತೇಳಿ ಕೇಂದ್ರಕ್ಕೆ ಈಗ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಮುಂದೆ ನಮಗಿರೋ ದಾರಿ ಕೇಂದ್ರಕ್ಕೆ ಮನವಿ ಮಾಡುವಂಥದ್ದು ಅಂತ. ಒಟ್ಟಾರೆ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುತ್ತಿದ್ದು, ಸತ್ಯ ಯಾವುದು ಎಂಬುದು ತನಿಖೆ ಹಾಗೂ ನ್ಯಾಯಾಲಯದ ಪ್ರಕ್ರಿಯೆಗಳ ಬಳಿಕವೇ ಸ್ಪಷ್ಟವಾಗಲಿದೆ. ಕೂಡಲೇ ಸರ್ಕಾರ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಸತ್ಯತೆಗಳನ್ನ ಬಯಲಿಗೆಳೆಯುವ ಕೆಲಸ ಮಾಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.